ಸದ್ಯಕ್ಕಂತರೂ ಬಡವರು ಏಸ್ ಕಾಲಕ್ಕೂ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದ್ರೆ ಶ್ರೀಮಂತರು ಇವಾಗ ಎಂ ಪಿ ಎಮ್ ಎಲ್ ಎಗಳು ಏನು ಮಾಡ್ತಾರಪ್ಪ ಅಂದ್ರೆ ಬಡವ್ರ ಮಕ್ಕಳು ಬೆಳೆಸೋದೇ ಇಲ್ಲ. ಅವ್ರು ಯಾಕೆ ಬೆಳೆಸ್ತಾರಪ್ಪ ಅಂದ್ರೆ ಅವರು ಫ್ರೆಂಡ್ರು ಮತ್ತು ಇನ್ನೊಂದು ಸ್ಟೆಪ್ಗಳು ಇರ್ತಾವ, ಅವ್ರು ಬರಬೇಕು ಮತ್ತು ಮಕ್ಕಳು ಮರಿ ಮೊಮ್ಮಕ್ಕಳು ಅವ್ರಿಗೆ ಎಮ್ ಎಲ್ ಎ ಮಾಡೋರು. ಬಡವ್ರ ಮಕ್ಕಳಿಗಂತೂ ಯಾವತ್ತೂ ಅವರು ಎಮ್ ಎಲ್ ಎ ಮಾಡೋಲ್ಲ. ಏನೇ ಸಮಸ್ಯೆ ಆದರೆ ನಮಗೆ ಫೋನ್ ಮಾಡ್ತಾರೆ, ಎಮ್ ಎಲ್ ಎ ಫೋನ್ ಹಚ್ಬೇಕಿತ್ತು. ಎಮ್ ಎಲ್ ಎ ಅವರು ಫೋನ್ ಮಾಡೋರು ಫೋನ್ ರಿಸೀವ್ ಮಾಡೋದು. ಅವರು ಯಾಕೆ ರಿಸೀವ್ ಮಾಡೋದಪ್ಪ ಅಂದರೆ ಇವಾಗ ಅವ್ರು ಗಳಿಕೆ ಮಾಡ್ಬೇಕು ಬಿಜಿ ಆಗಿಬಿಟ್ಟಿದ್ದಾರೆ. ಇವತ್ತು KRS ಪಕ್ಷ ಬಂದ ಮೇಲೆ ಅಧಿಕಾರಿಗಳು ಈ ಟಿ ಶರ್ಟ್ ನೋಡಿದ್ರೆ ಸಾಕು ಯಾವ ರೀತಿ ಭಯ ಬಂದು ಓಡಾಡ್ತಾರೆ. ಯಾಕಂದ್ರೆ ಇವಾಗ JDS BJP ಕಾಂಗ್ರೆಸ್ ಬೆಳೆಯೋಕ್ಕಾದ್ರೂ ಆಗಲ್ಲ. ಮತ್ತು ಬಡವ್ರ ಮಕ್ಕಳಿಗೆ ಹೇಳ್ಕೋಬೋದು. ಎಮ್ ಎಲ್ ಎ ಮಗನೇ ಮತ್ತೆ ಎಮ್ ಎಲ್ ಎ ಆಗ್ತಾನ, ಬಡವ್ರಂತರೂ ಎಮ್ ಎಲ್ ಎ ಆಗೋಕ್ಕಾಗಲ್ಲ. ಮತ್ತು ಬಡವ್ರ ಮಕ್ಕಳು ರಾಜಕೀಯಕ್ಕೆ ಬರಬಾರ್ದಂತ ಏನು ನಿಯಮ ಸಂವಿಧಾನದಾಗ ಏನೇನು ಐತೆ ಅಂದರೆ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಪ್ರಜಾಧ್ವನಿ ಎಕ್ಸ್ಕ್ಲೂಸಿವ್ ಸಂದರ್ಶನ. ದೇಶದ ಯುವ ನಾಯಕರ ಜೊತೆ ಚರ್ಚೆ. ಇಂದಿನ ನಮ್ಮ ಅತಿಥಿ ಜನಮನ ಗೆದ್ದ ಹೋರಾಟಗಾರ ಶ್ರೀ ರಾಘವೇಂದ್ರ ಚಲವಾದಿ. ಬಸವನ ಬಾಗೇವಾಡಿ ತಾಲೂಕಿನ ಸಿಂಧುಗೇರಿ ಗ್ರಾಮದಲ್ಲಿ ಜನಿಸಿದ ಸರಳ ಕುಟುಂಬದ ಮಗ. ತಂದೆ KSRTC ಡ್ರೈವರ್, ತಾಯಿ ಗೃಹಿಣಿ. ತಂದೆ ತಾಯಿಗೆ ಎರಡನೇ ಮಗ. ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ. ವಿದ್ಯಾರ್ಥಿಯಾಗಿದ್ದಾಗಲೇ KRS ಪಕ್ಷದ ST ಘಟಕದ ಅಧ್ಯಕ್ಷರಾಗಿ ತನ್ನ ನಾಯಕತ್ವ ತೋರಿಸಿದ ಯುವ ಹೋರಾಟಗಾರ. ಇವತ್ತು ಶ್ರೀ ರಾಘವೇಂದ್ರ ಚಲವಾದಿ ಅವರೊಂದಿಗೆ ವಿಶೇಷ ಸಂದರ್ಶನ. ವಿದ್ಯಾರ್ಥಿಯಿಂದ ಹೋರಾಟಗಾರನ ತನಕದ ಅವರ ಪ್ರಯಾಣ, ಜನಸೇವೆ, ರಾಜಕೀಯದಲ್ಲಿನ ಮುಂದಿನ ಗುರಿ ಮತ್ತು ಹೋರಾಟದ ಹಾದಿ ಇವೆಲ್ಲವನ್ನು ನಾವು ಈ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚಿಸೋಣ. ಇದು ಪ್ರಜಾಧ್ವನಿ ಎಕ್ಸ್ಕ್ಲೂಸಿವ್ ಯುವ ನಾಯಕನ ಸಂದರ್ಶನ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ಚಲವಾದಿ ಅಂತ, KRS ಪಕ್ಷದ ದೇವರಿಪುರಿಗೆ ತಾಲೂಕು ಅಧ್ಯಕ್ಷ. ಸರ್, ನಿಮ್ಮ ಕೌಟುಂಬಿಕ ಹಿನ್ನೆಲೆ ಏನು ಸರ್? ನಾನು ನಮ್ಮೂರು ಕುದ್ದೂರು, ನಮ್ಮೂರು ಬಸವನಗುಡಿ ತಾಲೂಕಿನ ಸಿಂಧಗಿರಿ ಗ್ರಾಮ ಅಂತ. ಅಂದರೆ ಇದು ನಮ್ಮ ತಾಯಿಯರ ತವ್ರ ಮನೆ ಇದೆ ದೇವರಿಪುರಿಗೆ. ಮತ್ತು ನಮ್ಮ ಅಪ್ಪ ಅವರು KSRTC ಬಸ್ಸಿನ ಡ್ರೈವರ್ ಇದ್ದಾರೆ. ನಾವು 4 ಜನ ಗಂಡು ಮಕ್ಕಳು, ಅದರಲ್ಲಿ ನಾನು ಎಣೆದವ. ಸರ್, ನೀವು KRS ಪಕ್ಷಕ್ಕೆ ಯಾವಾಗ ಸೇರಿದ್ರಿ? ನಾನು KRS ಪಕ್ಷಕ್ಕೆ ಸೇರ್ಪಡೆಯಾಗಿ ಇವಾಗ 4 ವರ್ಷ ಆಯಿತು. ಫಸ್ಟಿಗೆ ನಾನು ವಿದ್ಯಾರ್ಥಿ ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಆಮೇಲೆ SC/ST ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನಾನು ಕೆಲಸ ಮಾಡೋದು ನೋಡಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು ನನ್ನ ಈ ದೇವರಿಪುರಿಗೆ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿದರು. ಸರ್, KRS ಪಕ್ಷನೇ ಅಂತ ನೀವೇನು ಈಗ ಅಧ್ಯಕ್ಷರಾಗಿ ವರ್ಕ್ ಮಾಡ್ತಿರಲ್ಲ, ಯಾಕೆ ನೀವು KRS ಪಕ್ಷನೇ ಆಯ್ಕೆ ಮಾಡ್ಕೊಂಡ್ರಿ? ಇವಾಗ ಸರ್ ನೋಡ್ತಿರ್ಬೇಕು, ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿದೆ. ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಹೋದರೆ 500-1000 ರೂಪಾಯಿ ತೊಗೋತಾರ. ಇವತ್ತು ಪೊಲಿಟಿಷಿಯನ್ದಾಗ ಆಗ್ಬೋದು, ಕೃಷಿ ಇಲಾಖೆದಾಗ ಆಗ್ಬೋದು, ತಹಶೀಲ್ದಾರ್ ಆಫೀಸ್ನಾಗ ಆಗ್ಬೋದು, ಎಲ್ಲಿ ಯಾವ ಇಲಾಖೆದಾಗ ನೋಡಿದ್ರು ಭ್ರಷ್ಟ 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 ಭ್ರಷ್ಟ. ಎಲ್ಲಿ ದುಡ್ಡು ಕೊಡ್ಲಿಕ್ಕಪ್ಪ ಅಂದರೆ ಯಾವ ಕೆಲಸನೂ ಆಗಲ್ರಿ. ಎಲ್ಲ ಕಡೆ ಬರೀ ಭ್ರಷ್ಟಾಚಾರ ನೋಡಿ ನೋಡಿ ಸಾಕಾಗಿ ನಾನು ಫೇಸ್ಬುಕ್ನೇ ನೋಡ್ಬೇಕಾದ್ರೆ 4 ವರ್ಷ ಹಿಂದೆಗಡೆ ರವಿಕೃಷ್ಣ ರೆಡ್ಡಿ ಅವರು ನಾವು ವಿಡಿಯೋ ನೋಡಿ ನಾನು ಈ ಪಕ್ಷಕ್ಕೆ ಸೇರಬೇಕು, ನನ್ನ ಕೈಲಾದಷ್ಟು ಏನಾದರೂ ಮಾಡ್ಬೇಕಾದ್ರೆ ಸಹಾಯ ಮಾಡ್ಬೇಕಂದ್ರೆ ಈ ಪಕ್ಷ ಸೇರೇ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಈ ಪಕ್ಷಕ್ಕೆ ಸೇರಿ. ಸರ್, ನಿಮ್ಮ ಹೋರಾಟದ ಉದ್ದೇಶ? ನೋಡಿರಿ, ಹೋರಾಟದ ಉದ್ದೇಶ ಏನಪ್ಪ ಅಂದರೆ ಬಡವರು ಮಕ್ಕಳು ಇವಾಗ ಯಾರು ಮುಂದೆ ಬರೋಕತ್ತಿಲ್ಲ. ಯಾಕೆ ಬರೋಕತ್ತಿಲ್ಲಪ್ಪ ಅಂದರೆ ಇವಾಗ ನೋಡ್ಬೇಕು ನೀವು, ಇವಾಗ ML ಇದ್ನಪ್ಪ ಅಂದರೆ ML ಮಗನೇ ಮತ್ತೆ ML ಆಗ್ತಾನ, ಬಡವರಂತರೂ ML ಆಗೋಕ್ಕಾಗಲ್ಲ. ಮತ್ತು ಬಡವ್ರ ಮಕ್ಕಳು ರಾಜಕೀಯಕ್ಕೆ ಬರಬಾರ್ದಂತ ಏನು ನಿಯಮ ಸಂವಿಧಾನದಾಗ ಏನೇನು ಐತೆ ಅಂದರೆ, ಯಾಕಪ್ಪ ನಮ್ಗೆ ಸಾವಿರಾರು ಯುವಕರಲ್ಲಿ ನಾವು ರಾಜಕೀಯಕ್ಕೆ ಬರಬೇಕು, ಜನರಿಗೆ ಸೇವೆ ಮಾಡಬೇಕು, ಜಿಲ್ಲಾ ಪಂಚಾಯತಿಗೆ ನಿಂದಿರ್ಬೇಕು, ತಾಲೂಕು ಪಂಚಾಯತಿ ನಿಂದಿರ್ಬೇಕು, MLA ಮಾಡ್ಬೇಕಂತ ಸಾವಿರಾರು ಯುವಕರಲ್ಲಿ ಆಸೆ ಐತಿ. ಬಟ್ ಏನೋ ಬಡತನ ಅನ್ನೋದು ಒಂದು ಕಟ್ಟಾಕಿದೆ ಅಷ್ಟೇ. ಇವಾಗ ನಾವು ಈಗ ದೊಡ್ಡ ದೊಡ್ಡ ನಾಯಕರಿಂದ ಬೆನ್ನು ಹತ್ತಿದ್ದೀವಪ್ಪ ಅಂದರೆ ಅವರು ಸಾಯೋವರೆಗೂ ಅವ್ರ ಹಿಂದೆ ನಾವು ಬೆನ್ನು ಹತ್ತಬೇಕಾಗ್ತದೆ. ನಾವು ಯಾವತ್ತು ತಾಲೂಕು ಪಂಚಾಯತಿನ ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಯ್ಕೆ ಮಾಡೋಕ್ಕಾಗಲ್ಲ ಅವ್ರ ಕಡೆಯಿಂದ. ಅದಕ್ಕಾಗಿ ನಾವು ಬಡವರು ಏನಾದರೂ ನಮ್ಮ ಸ್ವಂತ ಶಕ್ತಿಯಿಂದ ಮುಂದೆ ಬರ್ಬೇಕಂತೇಕೆ ನಾವು ಅದು ಸ್ಪೆಷಲಿ ಬೆಳಿಲಕ್ಕ ಕಾರಣಪ್ಪ ಅಂದರೆ KRS ಪಕ್ಷ ಅಂದ್ರೆ ಬಡವರ ಪಕ್ಷ. ಇದು ಬಡವರ ಮಕ್ಕಳಿಗೋಸ್ಕರನೇ ಬೆಳೆದಿರುವ ಪಕ್ಷ ಇದು. ಅದಕ್ಕಾಗಿ ನಾನು ಈ KRS ಪಕ್ಷನ ಆಯ್ಕೆ ಮಾಡಿಕೊಂಡೆ. ಅಂದರೆ ಮುಂಬರುವ ದಿನಗಳಲ್ಲಿ ಈ ರಾಜಕೀಯ ಪ್ರವೇಶ ಮಾಡೋ ಉದ್ದೇಶ ಏನಾದರೂ ಇದೆಯಾ ಸರ್ ನಿಮ್ಮದು? ಖಂಡಿತವಾಗಿ ಮಾಡ್ತೀನಿ ಸರ್.
ಮುಂಬರುವ ನಮ್ಮ ಪಕ್ಷದ ವರಿಷ್ಠರು ಏನು ನಿರ್ಧಾರ ಮಾಡಿದರೆ ಜಿಲ್ಲಾ ಪಂಚಾಯತಿಗೆ ನಾನು ಒಬ್ಬ ಬಡವನ ಮಗನಾಗಿ ನಾನೇ ನಿಂದಿರ್ತೀನಿ. ಈಗ ಆಲ್ರೆಡಿ ನನ್ನ ಮತಕ್ಷೇತ್ರ ತುಂಬ ನಾನು ಎಲ್ಲ ಕಡೆಯೂ ಪರಿಚಯವಾಗಿದ್ದೀನಿ. ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡಿದ್ದೀನಿ. ಯಾವ ರೈತರು ಬರ್ತಾರೆ, ನನಗೆ ಈ ಸಮಸ್ಯೆ ಹಿಂಗಾಗಿದೆ ಅಂತ ಹೇಳಿದ್ದಾರೆ. ಬಟ್ ನಾನು ಯಾವತ್ತೂ ಇವರು ದೊಡ್ಡ ದೊಡ್ಡ ನಾಯಕರು ಒಂದು ಕೆಲಸ ಮಾಡಿ ಎಲ್ಲ ಕಡೆ ಅವರು ಬೆಂಬಲಿಗರು ತೋರಿಸ್ಬಿಡ್ತಾರೆ. ನಾವು ಮಾಡಿದಂಥ ಕೆಲಸವನ್ನು ಯಾರೂ ತೋರಿಸಲ್ಲ. ನಾವು ದಿನಕ್ಕೊಂದು 10-15 ಮಂದಿಗೆ ಹೆಲ್ಪ್ ಮಾಡ್ತೀವಿ, ಒಂದು 20 ಮಂದಿಗೆ ಫೋನ್ ಬರ್ತಾವ. ಆದರೆ ನಮ್ಮದು ಬೆಳಕಿಗೆ ಬರಲ್ಲ. ಅವ್ರು ಒಂದೇ ಕೆಲಸ ಮಾಡಿದ್ರಪ್ಪ ಅಂದರೆ ಬೆಳಕಿಗೆ ಬರ್ತದೆ ಅಷ್ಟೇ. ನಮ್ದು ಬಡವರು ಅದಂತೂ ಬೆಳಕಿಗೆ ಬರಲ್ಲ. ಅವ್ರು ಶ್ರೀಮಂತರಾದ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಆಗ್ತದೆ. ರಾಜಕೀಯ ಅನುಭವ ಏನಾದರೂ ಇದೆಯಾ ಸರ್? ಸರ್, ಬಡವ್ರ ಮಕ್ಕಳಿಗೆ ರಾಜಕೀಯ ಅನುಭವನೇ ಬೇಕಾಗಿಲ್ಲ. ಯಾಕಪ್ಪ ಅಂದರೆ ಬಡವರು ಮಕ್ಕಳು ಯಾಕಪ್ಪ ಅಂದ್ರೆ ತಾನಾಗೆ ಉಟ್ಕೋತಾವ. ಇವಾಗ ಯಾಕಪ್ಪ ಅಂದರೆ ನೋಡ್ಬೇಕು ನೀವು, ಇವಾಗ ಈ ಸದ್ಯಕ್ಕಂತರೂ ಬಡವರು ಏಸ್ ಕಾಲಕ್ಕೂ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದ್ರೆ ಶ್ರೀಮಂತರು ಇವಾಗ MP MLAಗಳು ಏನು ಮಾಡ್ತಾರಪ್ಪ ಅಂದ್ರೆ ಬಡವ್ರ ಮಕ್ಕಳು ಬೆಳೆಸೋದೇ ಇಲ್ಲ. ಅವ್ರು ಯಾಕೆ ಬೆಳೆಸ್ತಾರಪ್ಪ ಅಂದ್ರೆ ಅವರು ಹೆಂಡ್ರು ಮತ್ತು ಇನ್ನೊಂದು ಸ್ಟೆಪ್ನಿಗಳು ಇರ್ತಾವ, ಅವ್ರು ಬರಬೇಕು. ಮತ್ತು ಮಕ್ಕಳು ಮರಿ ಮೊಮ್ಮಕ್ಕಳು ಅವ್ರಿಗೆ MLA ಮಾಡೋರು ಹೊರತು ಬಡವ್ರ ಮಕ್ಕಳಿಗೆ ಅಂತೂ ಯಾವತ್ತೂ ಅವರು MLA ಮಾಡಲ್ಲ. ಆದರೂ ಬಡವ್ರ ಮಕ್ಕಳಿಗೆ ಇದು ರಾಜಕೀಯ ಅನುಭವ ಬೇಡ. ಅದು ತಾನಾಗೆ ಉಟ್ಕೋತದೆ ರಾಜಕೀಯ ಹೆಂಗೆ ಮಾಡ್ಬೇಕಂತ. ರಾಜಕೀಯ ನಾಯಕರಲ್ಲಿ ಇರಬೇಕಾದಂಥ ಮುಖ್ಯ ಗುಣಲಕ್ಷಣಗಳೇನು ಸರ್? ರಾಜಕೀಯಕ್ಕೆ ಬರ್ತಿದ್ದೀರಿ ನೀವು, ಏನೆಲ್ಲ ಕ್ವಾಲಿಟೀಸ್ ಇರಬೇಕು ತೊಗೊಂಡು ರಾಜಕೀಯದಾಗ ಕ್ವಾಲಿಟೀಸ್ ಏನೆಲ್ಲ ಬೇಕಾಗ್ಬೋದು? ನನಗೆ ಅನಿಸೋ ಮಟ್ಟಿಗೆ ಎಲ್ಲರಿಗೆ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಬಟ್ ನಾನು ಮಾಡಿದಂಥ ಕೆಲಸ ನಾನು ಮಾಡಿದಂಥ ಕೆಲಸ ಯಾವತ್ತೂ ಹೇಳ್ಕೊಕ್ ಹೋಗಲ್ಲ. ಜನರಿಗೆ ನಾನು ಇಷ್ಟ ಆಗಿದ್ನಪ್ಪ ಅಂದರೆ ಅವರು ನನಗೆ ನಾಳೆ ಜಿಲ್ಲಾ ಪಂಚಾಯತಿಗೋ ತಾಲೂಕು ಪಂಚಾಯತಿಗೋ ಏನು ಗ್ರಾಮ ಪಂಚಾಯತಿಗೋ ಯಾವುದಕ್ಕೋ ಒಂದು 4 ಓಟ್ ಹಾಕ್ತಾರೆ. ಬಟ್ ಅವ್ರಿಗೆ ನಾನು ಇಷ್ಟನೇ ಇಲ್ಲಪ್ಪ ಅಂದರೆ ದೊಡ್ಡ ದೊಡ್ಡ ನಾಯಕರು MLA ಮಾಜಿ MLAಗಳು ದುಡ್ಡು ಇದ್ದವರೇ ನಮಗೆ ಬೇಕಪ್ಪ ಅಂದರೆ ಅವರಿಗೆ ಓಟ್ ಹಾಕ್ಲಿಕ್ಕೆ. ಯಾಕಪ್ಪ ಅಂದ್ರೆ ಇವಾಗ ಪ್ರೆಸೆಂಟ್ MLA ಅವರು ಇವತ್ತು ಏನೇ ಸಮಸ್ಯೆ ಆದರೆ ನಮಗೆ ಫೋನ್ ಮಾಡ್ತಾರೆ. MLA ಅವ್ರಿಗೆ ಫೋನ್ ಹಚ್ಬೇಕಿತ್ತು, MLA ಅವ್ರಿಗೆ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ ಅವರು. ಅವ್ರು ಯಾಕೆ ರಿಸೀವ್ ಮಾಡಲ್ಲಪ್ಪ ಅಂದರೆ ಇವಾಗ ಅವ್ರು ಗಳಿಕೆ ಮಾಡ್ಕೋಕೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವತ್ತು ಕ್ಷೇತ್ರ ತುಂಬ ನೋಡ್ಬೇಕು ನೀವು ಯಾವ ರೀತಿ ಭ್ರಷ್ಟಾಚಾರ ನಡೆದೈತೆ. ಇವತ್ತು ಲ್ಯಾಂಡ್ ಯಾರಿಮೆ ಆಗ್ಬೋದು, ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಯಾವ ರೀತಿ ಇದೆಯಪ್ಪ ಅಂದ್ರೆ ದೇವ್ರಿಬ್ಬರಿಗೆ ಅಲ್ಲಿ ನೀವು ಕೆಲಸ ಮಾಡಿರಿ ಬಿಡ್ರಿ, ಪರ್ಸೆಂಟೇಜ್ ಮಾತ್ರ ಅವ್ರಿಗೆ ಮನೆಗೆ ಹೋಗಿ ಕೊಡ್ಬೇಕು ಅಷ್ಟೇ ಅಧಿಕಾರಿಗಳು. ಇವಾಗ ಯಾರು ಅವ್ರ ಬಗ್ಗೆ ಆರೋಪ ಮಾಡ್ತಿಲ್ಲ. ಯಾಕೆ ಆರೋಪ ಮಾಡ್ತಿಲ್ಲಪ್ಪ ಅಂದರೆ ಇವಾಗ ಯಾವ ರೀತಿ ಈ ಕ್ಷೇತ್ರ MLA ಅವ್ರು ಹೆಂಗೆ ಬಿಟ್ಟಿದ್ದಾರೆ, ಗ್ರಾಮ ಪಂಚಾಯತಿ ಒಬ್ಬರು ಮೆಂಬರ್ ಆದಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ ಯಾವತ್ತು. ಸರ್, ರಾಜಕೀಯಕ್ಕೆ ಬಂದಮೇಲೆ ಏನೆಲ್ಲನೂ ನೀವು ಗುರಿ ಇಟ್ಕೊಂಡು ರಾಜಕೀಯ ಪ್ರವೇಶ ಮಾಡ್ತಿದ್ರಿ? KRS ಪಕ್ಷದವರು ಯಾವತ್ತೂ ಅಡ್ವಾನ್ಸ್ ಆಗಿ ನಾವು ಈ ಥರ ಮಾಡ್ತೀವಿ, ನಾವು ಆ ರೀತಿ ಮಾಡ್ತೀವಿ, ನಿಮ್ಮನ್ನು ಕ್ಷೇತ್ರ ಜನರಿಗೆ ಉದ್ಧಾರ ಮಾಡಿಬಿಡ್ತೀವಿ ಅಂತ ನಾವು ಯಾವತ್ತೂ ಮಾತು ಕೊಟ್ಟು ಆಮೇಲೆ ನಾವು ಮೋಸ ಮಾಡೋದಿಲ್ಲ. ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೆದ್ದ ಮೇಲೆ ಹೇಳ್ತೀವಿ ನಾವು. ಸರ್, ಮುಂಬರುವ ಯಾವ ಎಲೆಕ್ಷನ್ನಲ್ಲಿ ನೀವು ಭಾಗವಹಿಸಬೇಕಂತ ಮಾಡಿರಿ? ನಾನು ZP ಮಾಡ್ಬೇಕಂತ ಮಾಡಿದ್ದೀನಿ ಸರ. ಓಕೆ ಸರ್, ನಿಮಗೆ ರಾಜಕೀಯವಾಗಿ ಆಗಿರಲಿ ಅಥವಾ ವೈಯಕ್ತಿಕವಾಗಿ ಆಗಿರಲಿ ಯಾರು ಸರ್ ಇದಕ್ಕೆಲ್ಲ ಪ್ರೇರಣೆ? ನನಗೆ ರಾಜಕೀಯವಾಗಿ ಗುರುಗಳಪ್ಪ ಅಂದರೆ ನನ್ನ ಪಾಲಿಗೆ ನಮ್ಮ KRS ಪಕ್ಷದ ರಾಜ್ಯ ಸಂಘಟನೆ ಕಾರ್ಯದರ್ಶಿಗಳು ಮತ್ತು ಬಾಗಲಕೋಟೆ ವಸ್ತುಗಳಾದಂಥ ಶಿವಾನಂದ ಯಡಾಳಿ ಸರ್ ಅವರು ನನಗೆ ರಾಜಕೀಯ ಗುರುಗಳು. ಅವರು ನನ್ನ ಬೆನ್ನೆಲುಬಾಗಿ ಆದಂಥ ಗುರುಗಳವರೇ. ಯಾಕಪ್ಪ ಅಂದರೆ ಪ್ರತಿಯೊಂದಕ್ಕೂ ನನ್ನ ಬೆನ್ನೆಲುಬಾಗಿ ನಿಂತವ್ರು ಅಂದರೆ ಶಿವಾನಂದ ಯಡಾಳಿ ಅವರೇ ನಮ್ಮ ರಾಜಕೀಯ ಗುರುಗಳು. ಸರ್, ರಾಜಕೀಯಕ್ಕೆ ಧುಮುಕಿದ ಮೇಲೆ ಎಲ್ಲ ಪಕ್ಷದವ್ರ ರೀತಿ ಏನು ಆಶ್ವಾಸನೆ ಇರುತ್ತಾ ಅಥವಾ ನೀವು ಭ್ರಷ್ಟಾಚಾರ ನಿರ್ಮೂಲನೆ ಅನ್ನೋದೇನು ನಿಮ್ಮ ಪಕ್ಷದ ದೇವೋದ್ದೇಶದಲ್ಲ, ಅದ್ರ ಪ್ರಕಾರನೇ ಕೆಲಸ ಮಾಡ್ತೀರಾ ಸರ್? ನೋಡಿ ಸರ್, ಇವಾಗ KRS ಪಕ್ಷ ಬಂದ ಮೇಲೆ ಅಧಿಕಾರಿಗಳು ಈ T-ಶರ್ಟ್ ನೋಡಿದ್ರೆ ಸಾಕು ಅವ್ರಿಗೆ ಯಾವ ರೀತಿ ಭಯಪ್ಪ ಅಂದರೆ ಓಡಾಡ್ತಾರೆ ಅವರು. ಅಂದರೆ ಈ KRS ಪಕ್ಷಕ್ಕೆ ಇರೋದು ಒಂದು ಯಾವ ರೀತಿಯಪ್ಪ ಅಂದರೆ ಈ T-ಶರ್ಟ್ ಹಾಕೊಂಡು ಬಂದ್ಬಿಡ್ಲೆ ಒಬ್ಬ ಏನು ಮೊನ್ನೆ ಒಂದು ಎಕ್ಸಾಂಪಲ್ ಕೊಟ್ಟರೆ ಯಾವನ ಕುರಿ ಕಾಯವ ಈ ಏನೋ SSC ಸಿಮ್ರಿ ಇದು ಕೊಟ್ಟರೆ T-ಶರ್ಟ್. ಆ T-ಶರ್ಟ್ ಹಾಕೊಂಡು ಒಂದು ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದಾನಂತೆ. ಆ T-ಶರ್ಟ್ ನೋಡ್ಬಿಟ್ಟು KRS ಪಕ್ಷದ ಕಾರ್ಯಕರ್ತರು ಬಂದಿರ್ತೈಕೆ ಓಡಾಡಿ ಅವ್ರು ಕೆಲಸ ಮಾಡಿಕೊಟ್ರಂತ. ಅದಕ್ಕೆ ಈ KRS ಪಕ್ಷಕ್ಕೆ ತಾಕತ್ತು ದಮ್ಮು ಐತ್ರಿ. ನಾವು ಬಂದಿರೋದೇ KRS ಪಕ್ಷದವ್ರು ಬಂದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ನಾವು ಬಂದಿರೋದು. KRS ಪಕ್ಷ ಈ ಮೂಲಕ ಏನು ಜನರಿಗೆ ಹೇಳ ಬಯಸ್ತದೆ ಸರ್? ನೋಡಿ, ಆಲ್ರೆಡಿ ಕರ್ನಾಟಕ ಜನರಿಗೆ ಎಲ್ಲರಿಗೂ ಗೊತ್ತಿದೆ KRS ಪಕ್ಷ ಯಾವ ರೀತಿ ಇದೆ, ಯಾವ ರೀತಿ ಕೆಲಸ ಮಾಡಕತ್ತದಂತ. ಇವಾಗ ಬಡವರು ಮಕ್ಕಳು ಬೆಳಿಲಕ್ಕೆ ಒಂದು ಒಳ್ಳೆ ಅವಕಾಶ ಇದೆ KRS ಪಕ್ಷ. ಯಾಕಪ್ಪ ಅಂದ್ರೆ ಇವಾಗ JDS BJP ಕಾಂಗ್ರೆಸ್ ಬೆಳೆಯಕ್ಕಂತೂ ಆಗಲ್ಲ. ನಮ್ಮಂಥ ಬಡವ್ರ ಮಕ್ಕಳಿಗೆ ಅಂತ ಅವ್ರು ಬೆಳೆಸೋದೂ ಇಲ್ಲ. ಇವಾಗ KRS ಪಕ್ಷಕ್ಕೆ ಬಡವ್ರ ಮಕ್ಕಳು ಬರಲಿ, ಅವರು ಬೆಳೀಲಿ.
ಬಡವ್ರ ಮಕ್ಕಳು ರಾಜಕೀಯಕ್ಕೆ ಬರಬೇಕು, MLR ಆಗ್ಬೇಕು, MP ಆಗ್ಬೇಕು, ZP ಮೆಂಬರ್ಗಳು ಆಗ್ಬೇಕು, TP ಮೆಂಬರ್ಗಳು ಆಗ್ಬೇಕು. ಯಾಕ್ರಿ ಅವ್ರಿಗೇನು ಸಂವಿಧಾನದಾಗ ಏನು MLA ಮಕ್ಕಳೇ ಆಗ್ಬೇಕಂತ ಏನೋ ರೂಲ್ಸ್ ಐತೇನ್ರಿ? ಬಡವ್ರ ಮಕ್ಕಳು ಆಗ್ಬಾರ್ದೇನ್ರಿ? ಇವರೇ ರಾಜಕೀಯ ಇವರೇನು ಕೊಂಡ್ಕೊಂಡಾಗ ಆಗ್ಬಿಟ್ಟಿದ. ಯಾಕೆ ಬಡವ್ರ ಮಕ್ಕಳನ್ನು ಬರಲಿ, ಅವ್ರಿಗೆ ಆಸೆ ಆಕಾಂಕ್ಷೆಗಳು ಇರ್ತಾವೆ, ಅವರು ಬೆಳೀಲಿ. ಇವಾಗ KRS ಪಕ್ಷ ಅಂತ ಒಂದು ಬಂದಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬಡವ್ರ ಮಕ್ಕಳು ಸೇರ್ಪಡೆ. ನಿಮ್ಗೆ ಬೇಕಾದ ನಿಮಗೆ ಜಿಲ್ಲಾ ಪಂಚಾಯತ್ ನಿಂದ್ರಿ, ತಾಲೂಕ್ ಪಂಚಾಯತ್ ನಿಂದಿರ್ತೀರಿ, KRS ಪಕ್ಷ ಅದು ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಬೆಳೀಲಿಕ್ಕೆ ಒಂದು ಒಳ್ಳೆ ಚಾನ್ಸ್ ಇದೆ ನಿಮಗೆ ಈ ಪಕ್ಷದಲ್ಲಿ. ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಶ್ರೀ ರಾಘವೇಂದ್ರ ಚಲವಾದಿಯವರು ಮುಂದಾಗಿದ್ದಾರೆ. ಭ್ರಷ್ಟಾಚಾರ ರಹಿತ ಸಮಾಜ, ರೈತರ ಸುಖ, ಹಿಂದುಳಿದ ವರ್ಗದ ಅಪ್ಲಿಫ್ಟ್. ಇದು ಕೇವಲ ರಾಜಕೀಯವಲ್ಲ, ಇದು ಹೋರಾಟದ ಹಾದಿ. ಶ್ರೀ ರಾಘವೇಂದ್ರ ಚಲವಾದಿ ಹೋರಾಟ ಜನರಿಗಾಗಿ, ನ್ಯಾಯಕ್ಕಾಗಿ, ನಿಷ್ಠೆಯ ರಾಜಕೀಯ. ದೇಶದ ಇಂತಹ ಹೊಸ ವಿಚಾರ ಹೊಂದಿರುವ ಮತ್ತು ಹುರುಪರಿತ ಯುವನಾಯಕರ ಜೊತೆ ಮತ್ತೆ ಬರುತ್ತೇನೆ. ನೋಡ್ತಾರಿ ಪ್ರಜಾಧ್ವನಿ ನ್ಯೂಸ್. ಧನ್ಯವಾದ.